ನಾನೀಗ ಕಾರಂಜೇಶ್ವರ ಟೆಂಪಲಿಂದ ಮಂಗಳೂರು ಸಿಟಿಗೆ ಬಂದು ಮಂಗಳೂರು ಸಿಟಿಯಲ್ಲಿ ಊಟ ಮುಗಿಸಿ ಈಗ ಮಂಗಳಾದೇವಿ ಟೆಂಪಲ್ಗೆ ಹೋಗ್ಲಿಕ್ಕೆ ಈ ಚರ್ಚ್ ಆಪೋಸಿಟ್ ಇರೋ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಾ ಇದ್ದೀನಿ. ಈಗ ನಾನಿದ್ದೀನಿ ಮಂಗಳಾದೇವಿ ಟೆಂಪಲ್. ಸೊ ಇದು ಮಂಗಳೂರಿನ ಮಂಗಳಾದೇವಿ ಟೆಂಪಲ್ ಮುಂಭಾಗ ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟು ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು. ಕೊರಗಜ್ಜ ಟೆಂಪಲಿಂದ ಅದ್ರ ನೆಕ್ಸ್ಟು ಕುದ್ರೋಳಿ ಗೋಕರ್ಣ. ಸೊ ನೆಕ್ಸ್ಟು ದರ್ಶನ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಟೆಂಪಲಲ್ಲಿ ಸಿಗೋಣ. ಕೊನೆಗೂ ಕುದ್ರೋಳಿ ಗೋಕರ್ಣ ಕ್ಷೇತ್ರಕ್ಕೆ ಬಂದಿದ್ದೀನಿ. ಮಂಗಳಾದೇವಿಗೆ ಟೆಂಪಲಿಂದ ಇಲ್ಲಿಗೆ 4.5 ಕಿಲೋಮೀಟ್ರ್ ಇದೆ. ಸೊ ಈ 4.5 ಕಿಲೋಮೀಟ್ರಿಗೆ ಬಸ್ಸು ಕಂಡಕ್ಟ್ರು ನನ್ನ ಎಲ್ಲೆಲ್ಲೋ ಕನ್ಫ್ಯೂಸ್ ಮಾಡ್ಸಾಕ್ಬಿಟ್ರು. ಸೊ ಇಲ್ಲ ಅಂತಂದರು ಒಂದು 30-35 ನಿಮಿಷ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಅದಾದಮೇಲೆ ಒಂದು ಕಡೆ ಬಿಟ್ಟರು, ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ಇನ್ನೊಂದು ಆ ಬಸ್ ಸ್ಟ್ಯಾಂಡಿಂದ ಬಸ್ಸೆಲ್ಲೂ ಬರ್ದೇನೆ, ಯಾಕಂದರೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಸೊ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಬಸ್ಸು ಒನ್ ವೇ ಮಾಡಿಬಿಟ್ಟಿದ್ದಾರೆ ಇವತ್ತು, ಯಾಕಂದರೆ ಅಲ್ಲಿ ಯಾವುದೋ ಒಂದು ಮಿನಿಸ್ಟರ್ ಬರ್ತಾರೆ ಅಂದ್ಬಿಟ್ಟು ಟ್ರಾಫಿಕ್ ಜಾಮ್ ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟು ಅಲ್ಲಿಂದ 2 ಕಿಲೋಮೀಟ್ರ್ ಹತ್ರ ನಡ್ಕೊಂಡು ಬಂದು ಈಗ ಟೆಂಪಲ್ ಎದುರುಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ವಾತಾವರಣ ಹೇಗಿದೆ ಅಂದರೆ ಅಷ್ಟಾಗಿ ಹೆವಿ ಬಿಸಿಲು ಅಂದಂಗೂ ಇಲ್ಲ, ಹೆವಿ ಮೋಡ ಕೊಂಚ್ಕೊಂಡಾಗೈತೆ ಅಂದಂಗೂ ಇಲ್ಲ. ಬಟ್ ಇದ್ರ ಜೊತೆಗೆ ಹೆವಿ ಸೆಕೆ, ಬಿಸಿಲಿಲ್ಲ ಅಂದರೂ ಸೆಕೆ. ಇದು ಯಾವ ಥರ ಅಂತಲೇ ಗೊತ್ತಾಗ್ತಿಲ್ಲ. ಮೇ ಬಿ ಸಮುದ್ರ ಇರೋದ್ರಿಂದ ಸೊ ಅದ್ರದ್ದು ಸೆಕೆ, ಅದರದ್ದು ಶಾಖ ಜಾಸ್ತಿ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಇದೇ ಶ್ರೀ ಕ್ಷೇತ್ರ ಕುದ್ರೋಳಿ ಗೋಕರ್ಣ. ಈಗ ಇಲ್ಲಿನ ಈ ದರ್ಶನ ಮುಗಿಸಿ ನೆಕ್ಸ್ಟು ಉಡುಪಿ ನೈಟ್ ಹತ್ತಿದ್ರೆ ಬೆಳಿಗ್ಗೆ ಮಾರ್ನಿಂಗು ಉಡುಪಿಗೆ ಹೋಗಬೇಕು. ಸೊ ನೈಟ್ ಏನೇನು ಹೇಳ್ತಾ ಇದ್ದೀನಿ, ನೈಟು ಈಗ ಒಂದು 10 ಗಂಟೆಗೆ ಹತ್ತಿ ಅಂದರೆ 11-11:30ಗೆಲ್ಲ ಉಡುಪಿಗೆ ಹೋಗ್ತೀವಿ. ಉಡುಪಿಲಿ ಸ್ಟೇ ಆಗಿದ್ದು ನೆಕ್ಸ್ಟು ಲೆಟ್ಸ್ ಸಿ. ನಾನೀಗ ಮಂಗಳೂರಿನ ಸಿಟಿ ಸೆಂಟ್ರಲ್ ಮಾಲ್ ಹೊರಗಡೆ ಇದ್ದೀನಿ. ಮಾಲ್ ಒಳಗಡೆ ಹೋಗೋಣ. ಮೈಸೂರು ಮಾಲ್ ಥರನೇ ಇದೆಯಾ ಅಂತ ನೋಡೋಣ. ಹಳೇ ಕಾಲದ್ದು ಒಂದು ಎತ್ತಿನ ಗಾಡಿ ಥರ ಐತೆ. ಇಲ್ಲೊಂದು ತೊಟ್ಲು ಥರ ಛತ್ರಿ ಹಾಕಿ ಯಾರೂ ಇಲ್ಲ. ಇದು ಬಂದು ಫೋಟೋ ಶೂಟ್ ವಾಲ್. ನಾಟ್ ಬ್ಯಾಡ್. ಆಮೇಲೆ ಮೈಸೂರು ಥರನೇ ಜನಗಳಿದ್ದಾರೆ. ಸೇಮ್ ಮೈಸೂರನ್ನ ನಾವು ಮಾಲ್ ಆಫ್ ಮೈಸೂರು, ಗರುಡ ಮಾಲು ಮತ್ತು ಫೋರಮ್ ಮಾಲ್ ಏನು ನೋಡ್ತೀವಿ ಸೇಮ್ ಹಂಗೆ ಇದೆ, ಏನೂ ವ್ಯತ್ಯಾಸ ಇಲ್ಲ. ಬಟ್ ನಮ್ಮ ಮಾಲ್ ಆಫ್ ಮೈಸೂರಿಗಿಂತ ಫೋರಮ್ ಮಾಲ್ಗಿಂತ ಚಿಕ್ಕದೇ ಇದೆ. ಗರುಡ ಮಾಲೇ ಇನ್ನೊಂಚೂರು ದೊಡ್ಡದಾಗೇ ಇದೆ. ಒಂದು ವ್ಯೂ ಮೇಲ್ಗಡೆಯಿಂದ. ಸೊ ವೆರೈಟೀಸ್ ಅಂಗಡಿಗಳು. ಸೊ ಇಲ್ಲಿ ಎಕ್ಸಲೇಟರ್ ಇದೆ. ಎಕ್ಸಲೇಟರ್ಗಿಂತ ಯೂಸ್ ಮಾಡೋಕ್ಕಿಂತ ಲಿಫ್ಟಲ್ಲಿ ಹೊಟ್ಟೋಗೋದೇ ಬೆಟರು. ಎಕ್ಸಲೇಟರ್ನು ಟ್ರೈ ಮಾಡೋಣ. ನಾಲ್ಕು ಫ್ಲೋರ್ ಇದೆ. ಈಗ ಲಿಫ್ಟಲ್ಲಿ ಹೊಟ್ಟೋಗೋಣ.
ಫೋರ್ತ್ ಫ್ಲೋರ್ ಮಾಲ್ ಹೀಗಿದೆ. ಆಮೇಲೆ ಅಂಗಡಿಗಳು. ಸೊ ಇದು ಫನ್ ಟೈಮು, ಪಿಜ್ಜಾ ಹಟ್ಟು, ಡ್ರೀಮ್ ಗರ್ಲು, ಶೋ ಆಫ್, ಬರ್ಗರ್ ಕಿಂಗ್, ಡೈಟ್ಸ್ ಆ್ಯಂಡ್ ನಟ್ಸ್. ಸೊ ಇಲ್ಲಿ ಯಾವುದೋ ಒಂದು ಐಸ್ ಕ್ರೀಮು. ಇಲ್ಲೇನೇನೋ ಫ್ಯಾನ್ಸಿ ಐಟಮ್ಸ್ಗಳು. ಸೊ ಮೇಲ್ಗಡೆಯಿಂದ ನೋಡ್ತೀನಿ ಅಂದರೆ ಕೆಳಗಡೆ ಹೀಗಿದೆ. ಸೊ ಇನ್ನು ಇಲ್ಲಿ ಬಂತು ಅಂದರೆ ಫುಡ್ ಕೋರ್ಟ್, ಡಾಮಿನೋಸು, ಸಬ್ವೆ, ಜಸ್ಟ್ ಜ್ಯೂಸು, ಆಮೇಲೆ ಚೈನೀಸು ರೆಸ್ಟೋರೆಂಟು, ವೆಜ್ ಆ್ಯಂಡ್ ನಾನ್ ವೆಜ್ಜು, ಉಡುಪಿ ವೆಜ್ಜು ಅದೊಂದು ಕ್ಲೋಸ್ ಆಗಿದೆ. ಎಲ್ಲ ಇಲ್ಲೇ ಇದೆ. ಸೊ ಇಲ್ಲೊಂದು ಗೋಮರ್ ಒಂದು ಯಾವುದೋ ಒಂದು ರೆಸ್ಟೋರೆಂಟ್, ಒಳ್ಳೆ ಹಳೆ ಕಾಲದ ರೆಸ್ಟೋರೆಂಟ್ ಥರ ಐತೆ. ಇದು ಪುಳಿಮಿಂಚಿ, ಇಲ್ಲಿಯ ಹೀರೋ ಸಲ ಫಿಲಮ್. ಸಿನಿಪೊಲಿಸ್ ಮಾಲ್ ಇದು, ಪಿ ವಿ ಆರ್ ಥರ. ನೆಕ್ಸ್ಟು ಸಿಗೋಣ ನಾಳೆ ಮಾರ್ನಿಂಗು ಉಡುಪಿ. ಬಾಯ್ ಬಾಯ್. ನಾನೀಗ ಉಡುಪಿ ರೈಲ್ವೆ ಸ್ಟೇಷನ್ನಿಂದ ಮಣಿಪಾಲ್ ಕಡೆ ಹೊರಟಿದ್ದೀನಿ. ಈಗ ಮಣಿಪಾಲ್ ನೋಡಿಕೊಂಡು ವರಂಗ ಜೈನ್ ಟೆಂಪಲ್ ನೋಡಬೇಕು. ಅದಾದಮೇಲೆ ಉಡುಪಿ ಶ್ರೀಕೃಷ್ಣ ಟೆಂಪಲ್ಲು. ಸೊ ಅದಾದಮೇಲೆ ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ಬಂದು ಗೋಕರ್ಣಕ್ಕೆ ಹೋಗ್ಲಿಕ್ಕೆ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಬೇಕು. ಏನು ಬಿಸಿಲು ಅಂದರೆ ಅಪ್ಪ. ಸೊ ನಿನ್ನೆ ಕಾರಂಜೇಶ್ವರ ಟೆಂಪಲ್ಗೆ ಹೋಗ್ಬೇಕಾರೆ ಇದೇ ಥರ ಬಿಸಿಲಿತ್ತು ಅನಿಸುತ್ತೆ. ಬಟ್ ಆ ಬಿಸಿಲು ನಮ್ಮ ನೆತ್ತಿ ಮೇಲೆ ಬೀಳಿಲ್ಲ. ಏಕೆಂದರೆ ಅಷ್ಟು ಹೊತ್ತೊತ್ತಾಗಿ ಮರಗಳು ಬೆಳೆದಿದ್ದು. ಸೊ ಅಷ್ಟು ಎತ್ತರಕ್ಕೆ ಬೆಳೆದಿದ್ದು. ಸೊ ಆ ಬಿಸಿಲಿನ ಶಾಖ ನಮಗೆ ಮುಟ್ತಾನೆ ಇರಲಿಲ್ಲ. ಸೊ ಅಷ್ಟು ವೆದರ್ ಚೆನ್ನಾಗಿತ್ತು. ಆದರೆ ಇಲ್ಲಿ ಆ ಥರ ವೆದರ್ ಏನಿಲ್ಲ, ಹೆವಿ ಬಿಸಿಲು. ಸೊ ನಾನೊಂದು ಎಷ್ಟು ಬೇವ್ರ್ತಾ ಇದ್ದೀನಿ ಅಂತಂದರೆ, ನಾರ್ಮಲಿ ನಮ್ಮ ಮೈಸೂರು ವೆದರಲ್ಲಿ ನಾರ್ಮಲಿ ಎಷ್ಟೇ ಬಿಸಿಲಲ್ಲಿ ನಡೆದ್ರೂ ಇಷ್ಟು ಬೇವ್ರು ಬರೋದೇ ಇಲ್ಲ. ನಾನು ನಡೆದಿರೋದು ಈಗ ಒಂದು 200 ಮೀಟರ್ 300 ಮೀಟರ್ ನಡೆದೇ ಇರ್ಬೋದು. ಬಟ್ ಅಷ್ಟಕ್ಕೇ ಹೆವಿ ಬಿಸಿಲು ನೋಡ್ಬೋದು. ತಾರ್ ರೋಡು ಅಲ್ಲ, ಕಾಂಕ್ರೀಟ್ ರೋಡು, ಇದರಿಂದನೂ ಕೂಡ ಬಿಸಿಲು ಹೀಟು ಹೆಚ್ಚಾಗುತ್ತೆ. ಇದು ಯಾವುದೋ ಗೌರ್ಮೆಂಟ್ ಆಫೀಸು, ಸ್ಟಾಫ್ ಕಾಲೋನಿ, ರೈಲ್ವೇ ಅವ್ರದ್ದು ಸ್ಟಾಫ್ ಕಾಲೋನಿ. ಸಿಗೋಣ, ಬಾಯ್. ನಾನೀಗ ರೈಲ್ವೆ ಸ್ಟೇಷನ್ನಿಂದ ಮಣಿಪಾಲ್ ಮ್ಯೂಸಿಯಂ ಹತ್ರ ಬಂದಿದ್ದೀನಿ. ಪಬ್ಲಿಕ್ ಮ್ಯೂಸಿಯಂ, ಅನಾಟಮಿ ಆ್ಯಂಡ್ ಪೆಥಾಲಜಿ ಸಂಗ್ರಹಾಲಯ. ಸೊ ಈಗ ಟಿಕೆಟ್ ತೊಗೊಂಡು ಇಲ್ಲಿ ಒಳಗಡೆ ಹೋಗೋಣ. ಸೊ ಇದೇ ಎಂಟ್ರೆನ್ಸು ನೋಡಿ. ಹಳೇ ಯಾವುದೋ ಡೈನೋಸರ್ ಕಾಣ್ತಿದೆ. ಟೈಮಿಂಗ್ಸು ಇಲ್ಲೇ ಇದೆ. ಸೊ ಡೈನೋಸರಸು. ಸೊ ಇದು ಹೊರಗೆ, ನಾವು ಆ ಕಡೆ ಹೋಗ್ಬೇಕು. ಸೊ ಇದು ಒಳಗಡೆ. ಸೊ ಇದು ಬಂದು ಮಣಿಪಾಲ್ ಮ್ಯೂಸಿಯಂನ ಎಂಟ್ರೆನ್ಸ್ ಟಿಕೆಟು. ಇಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ. ನೆಕ್ಸ್ಟ್ ಹೊರಗಡೆ ಬಂದು ಸಿಗೋಣ. ಅಪ್ಪ, ಈಗಷ್ಟೇ ಒಳಗಡೆ ಹೋಗಿ ಹೊರಗಡೆ ಬಂದೆ. ಸೊ ಒಂದು ಅರ್ಧ ಗಂಟೆ ಎಕ್ಸ್ಪೀರಿಯೆನ್ಸು. ಸೊ ಹೆಂಗಿದೆ ಅಂತಂದರೆ, ಮೊದಲಿಗೆ ಹೇಳ್ಬಿಡ್ತೀನಿ, ಒಬ್ಬರೇ ಅಂತೂ ಹೋಗೋಕ್ಕೆ ಹೋಗಿಬಿಡಿ. ಧೈರ್ಯ ಇತ್ತು ಅಂದರೆ ಹೋಗಿ, ಇಲ್ಲ ಅಂತ ಅಂದರೆ ನೀವು ಏನಾರ ಒಂದು 10 ರಿಂದ 15 ಜನ
ಒಳಗಡೆ ಬರೋ ಗಂಟ ವೆಯ್ಟ್ ಮಾಡಿ. ಸೊ ಜೊತೇಲಿ ನೋಡ್ಕೊಂಡು ಬಂದ್ಬಿಡಿ. ಏಕೆಂದರೆ ಮನುಷ್ಯನ ದೇಹನ ಒಣಗಿಸ್ಬಿಟ್ಟೆಲ್ಲ ಮಡಗಿದ್ದಾರೆ. ಇನ್ನಷ್ಟು ಯಾವುದೋ ಕೆಮಿಕಲಲ್ಲಿ ದೇಹನ ಮುಳುಗಿಸಿ ಮಲಗಿದ್ದಾರೆ. ಅದು ನೋಡಿದ್ರೆ ಯಾರೋ ಒಬ್ಬರು ಜೀವಂತವಾಗಿರೋರು ಮಲಗಿದಾರೇನೋ, ಈಗ ಇಲ್ಲಾಂದರೆ ಸತ್ತಿ ಮಲಗಿದಾರೇನೋ ಹಂಗೆ ಕಾಣುತ್ತೆ. ಅಷ್ಟು ದೇಹ ಸುಮಾರು ವರ್ಷದಿಂದ ಮಡಗಿದ್ರು ಕೂಡ ದೇಹಗಳು ಯಾವುದೂ ಕೆಟ್ಟಿಲ್ಲ. ಸೊ ಕೆಲವು ದೇಹಗಳು ನಾವು ಎಂಟ್ರೆನ್ಸ್ ಒಳಗಡೆ ಓದ್ತಿದ್ದಂಗೆ ಎರಡು ದೇಹನ ಕಾಣುತ್ತೆ ನಮಗೆ. ಒಂದು ಚಿಕ್ಕ ಹುಡುಗಿ ಒಣಗಿಸಿ ದೇಹನ ಮಡಗಿರೋದು, ಇನ್ನೊಬ್ಬರು ಸಾಧು ಬಟ್ಟೆಯಲ್ಲಿರೋ ಒಂಥರ ಸನ್ಯಾಸಿ ಥರ. ಸೊ ಅವ್ರ ದೇಹದ ಪಕ್ಕ ಒಂದು ತಲೆ ಬುರುಡೆನ ಒಣಗಿಸಿದ್ದಾರೆ. ಸೊ ಅದು ನಿಜವಾಗಿರೋ ದೇಹದ ಥರನೇ ಕಾಣುತ್ತೆ. ಸೊ ಈಗ ನಿಂತಿರೋ ಮನುಷ್ಯರ ಥರನೇ. ಇನ್ನೂ ಹೆಂಗೆ ಹೇಳಬೇಕು ಅಂತಂದರೆ, ನಾವು ಸಣ್ಣದು ಭ್ರೂಣ ಹೆಂಗೆ ಒಂದು ತಿಂಗಳಿಂದ 9 ತಿಂಗಳ ಗಂಟೆ ಹೇಗೆ ಇರುತ್ತೆ ಭ್ರೂಣ, ಸೊ ಅದನ್ನೆಲ್ಲನೂ ಹಂತವಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ನಮಗೆ ಈಗ ನಾವು ಮರಿ ಎಲ್ಲ ಕಟ್ ಮಾಡ್ತಾರಲ್ಲ, ಸೊ ಈಗ ತಲೆ ಕ್ಲೀನ್ ಮಾಡ್ತಾರಲ್ಲ ತಲೆ ಮಾಂಸನ, ಸೊ ತಲೆ ಮಾಂಸನ ಕ್ಲೀನ್ ಮಾಡ್ಬೇಕಾದ್ರೆ ಫಸ್ಟು ಅದನ್ನೆಲ್ಲನೂ ತೊಳೆದು ಅದನ್ನು ಪಾರ್ಟ್ಸ್ ಬೈ ಪಾರ್ಟ್ಸ್ ಎಲ್ಲನೂ ಕಟ್ ಮಾಡ್ತಾರಲ್ಲ, ಅದೇ ಥರ ಮಾನವನ ದೇಹನ ಸೊ ಅದೇ ಥರ ತಲೆ ಮಾಂಸ ಕಟ್ ಮಾಡ್ದಂಗೆ ಕಟ್ ಮಾಡಿ ಒಂದೊಂದು ಭಾಗನೂ ತೋರಿಸಿದ್ದಾರೆ. ಸೊ ಕೆಲವು ಕಾಯಿಲೆಗಳೆಲ್ಲ ಹೆಂಗೆ ಬರುತ್ತೆ, ಸೊ ಆ ಕಾಯಿಲೆಯ ಲಕ್ಷಣಗಳಿಗೆ ಕಾಲು ಎಲ್ಲ ಹೆಂಗೆ ಊದ್ಕೊಳ್ಳುತ್ತೆ, ಸೊ ಮೈಯೆಲ್ಲ ಹೇಗೆ ಊದ್ಕೊಳ್ಳುತ್ತೆ, ಸೊ ಒಂದು ಅವಳಿ ಮಗುಗಳು, ಸೊ ಅದು ಭ್ರೂಣಗಳು, ಆ ಭ್ರೂಣಗಳನ್ನ ಹೇಗೆ ತೋರಿಸಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಅದ್ರ ಜೊತೆಗೆ ಇನ್ನೂ ಹಲವಾರು ವಿಧ ರೀತಿಯಲ್ಲಿ ಮಾನವನ ದೇಹನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ನಾನು ಆಲ್ಮೋಸ್ಟು PUC ಫಸ್ಟ್ ಇಯರಲ್ಲಿದ್ದಾಗ ಬಂದಿದ್ದೆ. ಸೊ ಈಗ ಈ ಟೂರ್ ಪ್ಲ್ಯಾನಿಂದ ಈಗ ಇನ್ನೊಂದು ಸಲ ನೋಡಿದ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಆವಾಗ ಕಾಲೇಜ್ ಕಡೆಯಿಂದ ಬಂದಿದ್ದು, ಈಗ ಒಬ್ಬನೇ ಬಂದಿದ್ದು. ಸೊ ಮೊದಲು ನೋಡಿದಾಗ ಏನು ಎಕ್ಸೈಟ್ಮೆಂಟ್ ಇತ್ತು ಅದೇ ಎಕ್ಸೈಟ್ಮೆಂಟು ಈಗಲೂ ಕ್ಯಾರಿ ಆಗಿದೆ. ಸೊ ನೆಕ್ಸ್ಟು ಇಲ್ಲಿಂದ ಹೊರಡೋಣ ವರಂಗ ಜೈನ್ ಟೆಂಪಲ್ಗೆ. ನಾನೀಗ ಈಗಷ್ಟೇ ಬಸ್ ಇಳಿದೆ ವರಂಗ ಅನ್ನೋ ಊರಿಗೆ. ಆಟೋ ರಿಕ್ಷಾ ತಂಗುದಣ ವರಂಗ. ಇಲ್ಲಿ ಹೋಗ್ಬೇಕಾಗಿರೋ ಜಾಗನೇ ಇದೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ನಾನೀಗ. ಸೊ ಮಣಿಪಾಲದಿಂದ 35 ಕಿಲೋಮೀಟ್ರ್ ದೂರ ಇರೋ ಹೆಬ್ರಿಗೆ ಬಂದೆ. ಹೆಬ್ರಿಯಿಂದ 9 ಕಿಲೋಮೀಟ್ರ್ ಇರೋ ಇನ್ನೊಂದು ಬಸ್ ಹತ್ತಿ ವರಂಗ ಈ ಊರಿಗೆ ಬಂದಿದ್ದೀನಿ. ಇಲ್ಲಿಂದ ನೆಕ್ಸ್ಟು ಟೆಂಪಲ್ಗೆ ಹೋಗೋಣ. ಸೊ ಬಸ್ ವಿಚಾರ ಮಾಡಿಕೊಂಡೆ. ಲಾಸ್ಟ್ ಬಸ್ಸು 7:30 ಗಂಟೆ ಇದೆ ಹೆಬ್ರಿಗೆ. ಹೆಬ್ರಿಯಿಂದ ನೆಕ್ಸ್ಟು 35 ಕಿಲೋಮೀಟ್ರು ಉಡುಪಿ ಹೋಗಬೇಕು. ಶ್ರೀರಾಮ ಮಂದಿರ ವರಂಗ. ಇದೇ ಜಾಗದಲ್ಲೇ ಮುಗುಳುನಾಗೆ ಒಂದು ಶೂಟಿಂಗ್ ಆಗಿದೆ ಫಿಲಮು. ಸೊ ಆ ಒಂದು ದೇವಸ್ಥಾನ ನೋಡಲಿಕ್ಕೆ ಹೋಗ್ತಾ ಇರೋದು ಈಗ. ಸೊ ಸೋಲೋ ಟ್ರಿಪ್ ಬರೋದ್ರಿಂದ ಒಂಥರ ಖುಷಿ ಇರುತ್ತೆ. ಸೊ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಬರೋದಕ್ಕಿಂತ ಸೋಲೋ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಸೊ ಯಾರ ಮೇಲೂ ಯಾರು ಡಿಪೆಂಡ್ ಅಪನ್ ಆಗಿರೋದಿಲ್ಲ. ಸೊ ನಾನು ಅಲ್ಲಿ ಸ್ಟೇ ಆಗಬೇಕು, ನಾನು ಇಲ್ಲಿ ಸ್ಟೇ ಆಗಬೇಕು, ನಾನು ಅಲ್ಲಿ ಊಟ ಮಾಡಬೇಕು, ಇಲ್ಲಿ ಊಟ ಮಾಡಬೇಕು, ಆ ಜಾಗ ನೋಡಬೇಕು, ಈ ಜಾಗ ನೋಡಬಾರ್ದು ಅನ್ನೋದ್ರಲ್ಲೇ ಡಿಸ್ಕಷನ್ ಆಗೋಗ್ತಿದೆ. ಸೊ ಬಟ್ ಹಾಗೆ ಬಂದರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತಾ ಇರ್ಬೋದು. ಇದು ಅನುದಾನಿಕ ಹಿರಿಯ ಪ್ರಾಥಮಿಕ ಶಾಲೆ ವರಂಗ. ಮಕ್ಕಳುಗಳು ಅಲ್ಲಲ್ಲ ಅವರೇ, ಒಳಗಡೆ ಜಾಸ್ತಿ ಇಲ್ಲ.
ಸೊ ಈ ಥರ ಟ್ರಿಪ್ ಬರೋದ್ರಿಂದ ಒಂಥರ ಮೈಂಡು ಫ್ರೆಶ್ ಆಗುತ್ತೆ. ಸೊ ಕೆಲಸದ ಪ್ರೆಷರಲ್ಲಿ ಅದು ಇದು ಅನ್ನೋ ಒಂದು ಒತ್ತಡದಲ್ಲಿ ಈ ಥರ ಟ್ರಿಪ್ ಮಾಡಿದ್ರೆ ಏನೋ ಒಂಥರ ಮೈಂಡ್ಗೆ ಫ್ರೆಶ್ನೆಸ್ಸು. ಇದು ಕೂಡ ಫುಲ್ ಹಸಿರು. ಮುಂದೆ ಇಲ್ಲಿಂದ 25 ಕಿಲೋಮೀಟ್ರು ಮುಂದೆ ಹೋದರೆ ಆಗುಂಬೆ ಸಿಗುತ್ತೆ. ಸೊ ಬಹುಶಃ ಈ ಬೆಟ್ಟ ದಾಟಿದ್ರೇ ಆಗುಂಬೆ ಅನ್ಕೋತೀನಿ. ಅಲ್ಲಿ ಹಿಂದೆ ಇನ್ನೂ ಒಂದು ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ನೋಡಿ. ರೈಟ್ ಸೈಡ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಒಂದಿದೆ, ಲೆಫ್ಟ್ ಆದಮೇಲೆ ರೈಟಲ್ಲಿ ಇನ್ನೊಂದು ದೂರದಲ್ಲಿದೆ. ಅದೇ ಅನಿಸುತ್ತೆ ಆಗುಂಬೆ. ಈ ವರಂಗ ಜೈನ್ ಟೆಂಪಲ್ ಅನ್ನೋದು ಜೈನರು ಹಳೇ ಕಾಲದ ದೇವಸ್ಥಾನ. ಇದೊಂದು ಕಂಬ ಇದೆ, ಸ್ಟ್ರೈಟ್ ಇದೆ. ಹೆಚ್ಚು ಕಡಿಮೆ ನಿನ್ನೆ ಫಸ್ಟ್ ದೇವಸ್ಥಾನಕ್ಕೆ ಹೋದ್ವಲ್ಲ, ಆ ಹೋಗ್ಬೇಕಾದ್ರೆ ದಾರಿಲಿ ಈ ಕಂಬದಷ್ಟೇ ಮರಗಳೆಲ್ಲ ಎತ್ತೆತ್ರ ಇದ್ದವು. ಸೊ ಇದು ಬಂದು ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ. ಇದು ಟೆಂಪಲ್ಲು ಆ ಕಡೆಯಿಂದ ಓಪನ್ ಇರ್ಬೋದು ಅನಿಸುತ್ತೆ. ಸೊ ಗೇಟ್ ಹಾಕ್ಬಿಟ್ಟಿದ್ದಾರೆ. ಕೆಳಗಡೆ ನೆಲನೇ. ಇದು ನಮ್ಮ ಕಡೆ ದೇವಸ್ಥಾನದ ಎದುರುಗಡೆ ಇರುತ್ತೆ. ಇದನ್ನು ಗರುಡಗಂಬ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಯಾರೋ ದಾರಿ ಮಾಡಿಬಿಟ್ರೆ ಕಲ್ಲಲ್ಲಿ ಚಿಕ್ಕ ಮಕ್ಕಳು. ಸೊ ಇದು ಬಂದು ಟೂರಿಸ್ಟ್ ಪ್ಲೇಸು ಕೂಡ ಹೌದು ನೋಡಿ. ಯಾರೋ ಬೆಂಗಳೂರಿಂದ ಬಂದಿದ್ದಾರೆ. ಯಾವುದೋ ಒಂದು ಕಾರು KA68, ಗೊತ್ತಿಲ್ಲ ಯಾವ ಡಿಸ್ಟಿಕ್ಕು. ಸೊ ಎಲ್ಲ ಭತ್ತನೂ ಬೆಳೀತಿದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟು ಇದು ದೇವಸ್ಥಾನ ಅನ್ಕೋತೀನಿ, ಬಸದಿ. ಸೊ ನಾವು ಹೋಗ್ಬೇಕಾಗಿರೋ ಜಾಗನೇ ಅಲ್ಲೊಂದು ದೂರದಲ್ಲಿ ಒಂದು ದೇವಸ್ಥಾನ ಥರ ಕಾಣ್ತಿದೆಯಲ್ಲ, ಗೋಪುರ, ಅದೇ ಜಾಗಕ್ಕೆ ಹೋಗ್ಬೇಕಾಗಿರೋದು ನಾವೀಗ. ಸೊ ಅಲ್ಲಿಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಮನೆ ಕಾಣೆ ಹೋಗ್ಬಿಟ್ಟು ಆ ಕಡೆಯಿಂದ ನೆಕ್ಸ್ಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಸೊ ಲಾಸ್ಟಲ್ಲಿ ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಆ ಒಂದು ಜಾಗದಿಂದ ಇನ್ನು ಆ ಕಡೆ ಹೋಗಿ ಅಲ್ಲಿಂದ ತೆಪ್ಪದಲ್ಲಿ ಹೋಗಬೇಕು. ಅಲ್ಲಿ ನೋಡೋಣ. ಆ್ಯಕ್ಚುಲಿ ನಾನು ಅರ್ಧ ಗಂಟೆ ಹಿಂದೆನೇ ಬಂದು ಅಷ್ಟು ದೂರ ಹೋಗಿದೆ. ಸೊ ಅಲ್ಲೊಬ್ರು ನಿಂತಿದ್ದಾರಲ್ಲ, ಸೊ ಅಲ್ಲಿವರೆಗೆ ಹೋಗಿದ್ದೆ. ಸೊ ಅಲ್ಲಿ ಹೇಳಿದ್ರು ಶಾರ್ಟ್ಸಲ್ಲೆಲ್ಲ ಅಲೋ ಇಲ್ಲ, ಪಂಚೆ ಹಾಕ್ಕೊಂಡು ಬರಬೇಕು, ಇಲ್ಲ ಫುಲ್ ಪ್ಯಾಂಟ್ ಹಾಕ್ಕೊಂಡು ಬರಬೇಕು ಅಂತ. ನನಗಿಷ್ಟು ದೂರ ಬಂದ್ಬಿಟ್ಟು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಸುತ್ತ ಎಲ್ಲ ಅಂಗಡಿ ಹುಡ್ಕಾಡ್ದೆ, ಕೊನೆಗೂ ಒಂದು ಅಂಗಡಿ ಸಿಕ್ತು. ಸೊ ಅಲ್ಲಿ ಪಂಚೆ ತಗೊಂಡು ಈಗ ಬಂದಿದ್ದೀನಿ. ಸೊ ನೆಕ್ಸ್ಟ್ ಟೈಮಿಂದ ಯಾರು ಬಂದರೆ ಇಲ್ಲಿ ದೇವಸ್ಥಾನಕ್ಕೆ ಪಂಚೆ ಅಂತೂ ಮಿಸ್ ಮಾಡಲೇಬೇಡಿ, ಇಲ್ಲ ಪ್ಯಾಂಟಲ್ಲಿ ಬನ್ನಿ, ಶಾರ್ಟ್ಸಲ್ಲೆಲ್ಲ ಬರಲಿಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಟಿಕೆಟ್ ತಗೊಂಡು ರೈಟ್ ಸೈಡಲ್ಲಿ, ಸೊ ಅಷ್ಟರಲ್ಲಿ ನಡ್ಕೊಂಡು
ತೆಪ್ಪದ ಹತ್ರ ರೆಡಿ ಆಗಬೇಕು. ಸೊ ಟಿಕೆಟ್ ತಗೊಂಡಾಯ್ತು, 20 ರೂಪಾಯಿ ಟಿಕೆಟು. ಸೊ ಈಗ ಈ ಜಾಗದಲ್ಲಿ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಸೊ ನೋಡಿ, ಆ ಕಡೆಯಿಂದ ಟೆಂಪಲಿಂದ ಮುಗಿಸ್ಕೊಂಡು ಬರ್ತಿದ್ದಾರೆ ಜನ. ಸೊ ರಾಲೆ ಟೆಂಪಲ್ ನೋಡಿದ್ದಾರೆ. ಸೊ ನೋಡಿ, ಇಲ್ಲೇ ಕೆರೆ ಮಧ್ಯೆ ಟೆಂಪಲ್. ಸೊ ಇಲ್ಲಿಂದ ಟೆಂಪಲ್ಗೆ ಹೋಗಬೇಕು. ಸೊ ಇದೇ ಶೂಟಿಂಗ್ ಪ್ಲೇಸ್ ನಡೆದಿರೋದು ಮುಗುಳುನಗೆ.